ಓಂ ನಮಃ ಸಿದ್ಧೇಭ್ಯಃ. ಭಗವಾನ್ ಶ್ರೀ ಪುಷ್ಪದಂತ ತೀರ್ಥಂಕರರ ನಾವು ವಿಶೇಷವಾಗಿ ಅಭಿಷೇಕ ಪೂಜೆ ಶಾಂತಿಧಾರೆಯನ್ನು ಒಳ್ಳೆ ಭಾವನೆಯಿಂದ ನೋಡುತ್ತಾ ಇವತ್ತು 2026ರಲ್ಲಿ ಏನು ವೃಷಭ ರಾಶಿಯವರಿಗೆ 12 ರಾಶಿಗಳಲ್ಲಿ 2ನೇ ರಾಶಿ ವೃಷಭ ರಾಶಿ, ಆ ವೃಷಭ ರಾಶಿಗೆ ಏನು ಶುಭ ಮತ್ತು ಅಶುಭ ಫಲಗಳಿವೆ, ಅವರ ಜೀವನದಲ್ಲಿ ಆಗು ಹೋಗುವ ಪಾಸಿಟಿವ್ ಹಾಗೂ ಅದೇ ರೀತಿ ನೆಗೆಟಿವ್ ಯಾವ ರೀತಿ ಇದೆ ಅದನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. 2026ರಲ್ಲಿ ವೃಷಭ ರಾಶಿಗೆ ಏನೇನು ಫಲ ಇದೆ ಅಂದರೆ ಅದರಲ್ಲಿ ವಿಶೇಷವಾಗಿ ಕೆಲವೊಂದು ಏನು ಜೀವನದಲ್ಲಿ ಆಗು ಹೋಗುವ ಘಟನೆಗಳಿದ್ದಾವೆ. ಅದರಲ್ಲಿ ವಿಶೇಷ ಪರಿವಾರದಲ್ಲಿರುವಂಥದ್ದು, ಆರೋಗ್ಯ, ವ್ಯಾಪಾರ, ವ್ಯವಹಾರ, ಶಿಕ್ಷಣ, ಧನ, ಸಂಪತ್ತಿ ಆದಿ ಈ ಕೆಲ ವಿಚಾರಗಳು ಏನು ಜೀವನದಲ್ಲಿ ತುಂಬ ಅವಶ್ಯಕವಾಗಿವೆ. ಅಂತಹ ಧರ್ಮದ ಬಗ್ಗೆ, ಸಾಮಾಜಿಕ ಕಳವಳಿ ಬಗ್ಗೆ ಆದಿ ಏನೇನು ಒಳ್ಳೆಯ ವಿಷಯಗಳಿದ್ದಾವೆ ಅವುಗಳ ಬಗ್ಗೆ ಚರ್ಚೆ ನಾವು ಮಾಡೋಣ. ವೃಷಭ ರಾಶಿಯವರಿಗೆ 2026ರಲ್ಲಿ ಪ್ರಾರಂಭದಲ್ಲಿ ಅವರಿಗೆ ತುಂಬ ಒಳ್ಳೆ ಫಲಗಳು, ಅವ್ರಿಗೆ ಬೇಕಾಗುವಂಥ ಇಷ್ಟಾರ್ಥ ಸಿದ್ಧಿಗಳು ನೆರವೇರುವಂತಹ ಸಮಯವಿದೆ. ಏಕೆಂದರೆ ಆ 2ನೇ ರಾಶಿಗೆ ವೃಷಭ ರಾಶಿಗೆ ಶನಿ ದೇವರು ಏನು ಶನಿ ಗ್ರಹ ಇದೆ ನವಗ್ರಹದಲ್ಲಿ ಅದು ತುಂಬ ವಿಶೇಷವಾದಿ ಬಹಳ ಚೆನ್ನಾಗಿ ಫಲವನ್ನು ಕೊಡುವಂತಹ ಒಂದು ಗ್ರಹ ಆಗಿದೆ. ಅದು 12 ರಾಶಿಗಳನ್ನು ಸುತ್ತಕಲಿಗೆ ಸುಮಾರು ಒಂದು 30 ವರ್ಷ ಬೇಕಾಗ್ತದೆ. ಹಾಗಾಗಿ ಈಗ ವೃಷಭ ರಾಶಿಯವರಿಗೆ ಮೀನ ರಾಶಿಯಲ್ಲಿ ಶನಿ ಗ್ರಹ ಇರೋದರಿಂದ ಆ ರಾಶಿಯವರಿಗೆ ಲಾಭಸ್ಥಾನದಲ್ಲಿ ಶನಿ ಗ್ರಹವು ಕುಳಿತುಕೊಂಡಿದೆ. ಈಗಾಗಲೇ ಸುಮಾರು 1 ವರ್ಷ ಆಗಕ್ಕೆ ಬಂತು ವೃಷಭ ರಾಶಿಗೆ ಶನಿ ಗ್ರಹ ಲಾಭಸ್ಥಾನದಲ್ಲಿ ಕುಳಿತುಕೊಂಡಿದ್ದಾರೆ. ಹಾಗಾಗಿ ಅಂತಹ ಏನೇನು ನಿಮ್ಮ ಜೀವನದಲ್ಲಿ ಒಳ್ಳೆಯ ಲಾಭಗಳು, ಯಾರಾದರೂ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾಯಿದ್ರೆ ಅದರಲ್ಲಿ ಮತ್ತು ಅದಕ್ಕಿಂತ ಹೈಯರ್ ಎಜುಕೇಷನ್ ಯಾರು ಮಾಡ್ತಾಯಿದ್ದಾರೆ, ಕಾಂಪಿಟೇಷನ್ ಎಕ್ಸಾಮ್ಗಳು ಯಾರು ಕೊಡ್ತಾ ಇದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆಯ ಸುವರ್ಣ ಅವಕಾಶ ಇದೆ. ಮತ್ತು ಯಾರು ವ್ಯಾಪಾರಸ್ಥರಿದ್ದಾರೆ, ಯಾರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತಹ ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆಯ ಅನುಕೂಲದ ಸಮಯ. ಮತ್ತು ಯಾರು ಮನೆಯಲ್ಲೇ ಬಹಳಷ್ಟು ಮಹಿಳೆಯರು ಗೃಹಿಣಿಯರು ಇರ್ತಾರೆ ಅವ್ರಿಗೂ ಕೂಡ ಕೆಲಸ ಕಾರ್ಯಗಳಲ್ಲಿ ಅವ್ರು ಮಾಡುವಂಥ ಒಳ್ಳೆ ಕಾರ್ಯಗಳಾಗಿರ್ಬೋದು ಅವುಗಳಿಗೆಲ್ಲ ತುಂಬಾ ಶುಭ ಯೋಗ ವೃಷಭ ರಾಶಿಯವರಿಗೆ 2026ರಲ್ಲಿ ತೋರಿಸ್ತಾ ಇದೆ. ಮತ್ತು ವಿಶೇಷ ಇನ್ನೊಂದೇನಪ್ಪ ಅಂದರೆ ರಾಹುಗ್ರಹ ನೋಡಿ, ನಿಮ್ಮ ರಾಶಿಯಿಂದ ವೃಷಭ ಲಗ್ನ ಆಗಿರ್ಬೋದು ಅಥವಾ ವೃಷಭ ರಾಶಿ ಆಗಿರ್ಬೋದು, ಅಲ್ಲಿಂದ 10ನೇ ಮನೆಯಲ್ಲಿ ರಾಹುಗ್ರಹ ಕುಳಿತುಕೊಂಡಿದ್ದಾರೆ. 10ನೇ ಮನೆ ಅಂದರೆ ರಾಹುಗ್ರಹಕ್ಕೆ ಬಹುಶಃ ಕುಂಡಲಿಯಲ್ಲಿ ಎಲ್ಲಿಯೂ ಕೂಡ ಇದ್ದರೆ ಒಳ್ಳೆ ಫಲ ಅಷ್ಟು ಕೊಡಲ್ಲ. ಆದರೆ ಮಕರ ರಾಶಿಯಲ್ಲಿದ್ದು ಅವನು 10ನೇ ಮನೆಯಲ್ಲಿದ್ದರೆ ಭಾಳ ಫಲ ಕೊಡ್ತಾನೆ. ಮತ್ತು ಅದರಲ್ಲಿ ಈಗ ನಿಮಗೆ ಕುಂಭ ರಾಶಿಯಲ್ಲಿದ್ದಾನೆ, ಆದರೆ ಮನೆ ಮಾತ್ರ 10ನೇ ಮನೆ ಕಾರ್ಯಸ್ಥಾನ ಸಿಕ್ಕಿರೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಏನೇನು ಸುಮಾರು ನಿಂತು ಹೋಗಿರ್ತವೆ ಅಂಥ ಎಲ್ಲ ಕೆಲಸ ಕಾರ್ಯಗಳು, ಆ ಕಾರ್ಯಗಳಲ್ಲಿ ಅಡೆತಡೆ ಬರ್ತಿರ್ಬೋದು, ಅವುಗಳೆಲ್ಲ ದೂರ ಆಗ್ತವೆ ಮತ್ತು ಕಾರ್ಯಗಳಲ್ಲಿ ಪ್ರಗತಿ ಆಗ್ತದೆ. ಮತ್ತು ಎಲ್ಲಾದರೂ ಧನ ಸಂಪತ್ತಿ ಅದರದ್ದು ಕೂಡ ಪ್ರಾಪ್ತಿಯಾಗ್ತದೆ. ಆರೋಗ್ಯದಲ್ಲಿ ವಿಶೇಷವಾಗಿ ಸ್ವಲ್ಪ ನೀವು ಗಮನ ಇಟ್ಕೊಳ್ಬೇಕು. ಯಾಕಂದರೆ ಆರೋಗ್ಯದಲ್ಲಿ 4ನೇ ಮನೆಯಲ್ಲಿ ಏನು ಕೇತು ಕೂತಿದ್ದಾನೆ, ಸ್ವಲ್ಪ ಸುಖದಲ್ಲಿಯೂ ಕೂಡ ಅವನು ಸ್ವಲ್ಪ ಹಾನಿ ಮಾಡಬಹುದು ಕೇತು ಗ್ರಹ. ಅದಕ್ಕೋಸ್ಕರ ಭಗವಾನ್ ಪಾರ್ಶ್ವನಾಥ ಸ್ವಾಮಿ ಕೇತು ಗ್ರಹದ ಜಪ ಮಾಡಿ ಅದರಿಂದ ತುಂಬ ಭಗವಾನ್ ಪಾರ್ಶ್ವನಾಥ ಸ್ವಾಮಿ
ಉಪಸರ್ಗರ ಸ್ತೋತ್ರ ಇದೆ, ಆ ಸ್ತೋತ್ರವನ್ನು ಪಠನೆ ಮಾಡಿ. ಕೇತು ಗ್ರಹದ ಧರಣೇಂದ್ರ ಪದ್ಮಾವತಿ ಮತ್ತು ಕೇತು ಗ್ರಹದ ವಿಶೇಷ ಜಪ ಮಾಡೋದರಿಂದ ನಿಮಗೆ ಆರೋಗ್ಯದಲ್ಲಿ ಮತ್ತು ಏನು ಒಂಥರ ಮನಸ್ಸಿನಲ್ಲಿ ಆತಂಕ, ಮನಸ್ಸಿನಲ್ಲಿ ಏನು ಮಾನಸಿಕ ರೋಗ ಆಗಿರ್ಬೋದು ಅಥವಾ ಶಾರೀರಿಕ ಪೀಡೆ ಆಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯ ಒಂದು ಕಲಹ ಮನಸ್ಸಿನಲ್ಲಿ ಪರಿವಾರದಲ್ಲಿ ಇರ್ಬೋದು, ಅದನ್ನು ದೂರ ಆಗಬೇಕಂದ್ರೆ ಕೇತು ಗ್ರಹ ಅನುಷ್ಠಾನವನ್ನು ತಾವು ಮಾಡಲೇಬೇಕು. ಮತ್ತು ಅದೇ ರೀತಿ ಈಗ ಶನಿ ಗ್ರಹದ ನಾವು ಹೇಳಿದ್ವು, ಈ ವರ್ಷ ಪೂರ್ತಿ ಇದಕ್ಕೆ ವೃಷಭ ರಾಶಿಯವರಿಗೆ ವರ್ಷ ಪೂರ್ತಿ ಲಾಭ ಸ್ಥಾನದಲ್ಲಿ ಯಾರು ಶನಿ ಗ್ರಹ ಇರುತ್ತಾರೆ. ಹಾಗಾಗಿ ಆನಂತರ ಮುಂದಿನ ವರ್ಷ ಅವರು ಸುಮಾರು ಜೂನ್ ಫಸ್ಟ್ ವೀಕ್ದಲ್ಲಿ ಮೇಷರಾಶಿಗೆ ಪ್ರವೇಶ ಆಗುತ್ತಾರೆ. ಆ ಮೇಷರಾಶಿ ಅಂದರೆ ಸ್ವಲ್ಪ ಈ ವರ್ಷದ ಕೊನೆ ಮುಗಿದ ಮೇಲೆ ಸ್ವಲ್ಪ ವೃಷಭ ರಾಶಿಯವರು ಸಾವಧಾನ ಆಗಿರಬೇಕು. ಯಾಕಂದರೆ ಅಲ್ಲಿ ಶನಿ ಗ್ರಹ 7.5 7.5 ಶನಿ ಕಾಟ ಪ್ರಾರಂಭ ಆಗ್ತದೆ. ಆವಾಗ ನಿಮ್ಮ ಕೆಲವೊಂದು ಅಶುಭ ಸೂಚನೆಗಳು ಯಾವುದೇ ರೀತಿ ಆಗಿರ್ಬೋದು, ಅವು ಪರಿವಾರದಲ್ಲಿ ಆಗಿರ್ಬೋದು, ನಿಮ್ಮ ವ್ಯಾಪಾರದಲ್ಲಿ ಆಗಿರ್ಬೋದು, ಅಥವಾ ತಾವು ಯಾವ ಕೆಲಸ ಕಾರ್ಯದಲ್ಲಿ ಯಾವ ಕ್ಷೇತ್ರದಲ್ಲಿದ್ದೀರಾ, ಯಾವ ಸ್ಥಾನದಲ್ಲಿದ್ದೀರಾ, ಅಲ್ಲಿ ಏನಾದರೂ ಒಂದು ಅವಘಡಗಳು, ಸಮಸ್ಯೆಗಳು, ತೊಂದರೆಗಳು ನಿಮಗೆ ಸೂಚನೆ ಕೊಡ್ತಾ ಇರ್ತವೆ, ಪ್ರಾರಂಭ ಆಗ್ತದೆ. ಅದಕ್ಕೋಸ್ಕರ ಈಗಿಂದನೇ ತಾವು ಶನಿ ಗ್ರಹ ಜಪ, ಶನಿ ಗ್ರಹದ ಏನೇನು ದಾನಗಳಿದ್ದಾವೆ, ಕಪ್ಪು ವಸ್ತುಗಳಾಗಿರ್ಬೋದು, ನೀಲಿ ವಸ್ತುಗಳ ಶುಭ ವಸ್ತುಗಳಾಗಿರ್ಬೋದು, ಮತ್ತು ಏನೇನು ಕನ್ಸ್ಟ್ರಕ್ಷನ್ಗೆ ಯಾವುದೋ ಒಂದು ದೇವಸ್ಥಾನ ಕಟ್ತಿರ್ತಾರೆ, ಮಂದಿರ ಕಟ್ತಿರ್ತಾರೆ, ಗೋಶಾಲೆ ಮಾಡ್ತಾ ಇರ್ತಾರೆ, ಅಥವಾ ಅನಾಥಾಶ್ರಮ ಆಗಿರ್ಬೋದು, ಸ್ಕೂಲು, ಕಾಲೇಜು, ಹಾಸ್ಪಿಟಲು, ಹಿಂಗೇನು ಪರೋಪಕಾರದ ಕಾರ್ಯ ಮಾಡುವಂಥ ಏನೇನು ಕೆಲಸ ಕಾರ್ಯಗಳಿದ್ದಾವೆ, ಅಲ್ಲಿ ಏನೇನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅಲ್ಲಿ ತಾವು ಏನು ಮಾಡ್ಬೋದು ಅಂದರೆ ಯಥಾಶಕ್ತಿ, ಎಲ್ಲರಿಗೂ ಜಾಸ್ತಿ ದಾನ ಧರ್ಮ ಮಾಡುವಂಥ ಅವ್ರಿಗೆ ಶಕ್ತಿ ಇರಲ್ಲ, ಆದರೂ ಕೂಡ ಅವರು ಯಥಾಶಕ್ತಿ ನೀವು ಒಂದು ಚೀಲ ಸಿಮೆಂಟೇ ಕೊಡ್ಬೋದು, ಒಂದು 10 ಕಲ್ಲುಗಳು ಕೊಡ್ಬೋದು, ಅಥವಾ ಜಾಸ್ತಿ ಶ್ರೀಮಂತರಾಗಿದ್ದರೆ ನಿಮ್ಮ ಶಕ್ತಿ ಅನುಸಾರವಾಗಿ ಅಲ್ಲಿ ಆ ವಸ್ತುಗಳನ್ನು ದಾನ ಮಾಡೋದರಿಂದ ಶನಿ ಗ್ರಹ ಒಳ್ಳೆ ಫಲ ಕೊಡ್ತಾನೆ. ಮತ್ತು ಯಾರು ಧರ್ಮಾತ್ಮರಿದ್ದಾರೆ, ದಿನ ಭಗವಂತನ ಪೂಜೆ, ದಾನ ಧರ್ಮ, ಸ್ವಾಧ್ಯಾಯ, ಜಪ ತಪ ಮತ್ತು ಸಾತ್ವಿಕವಾಗಿ ಅವರ ಜೀವನವನ್ನು ಅಹಂಕಾರ ಇಲ್ಲದೆ ಯಾರು ಮಾಡ್ತಾ ಇದ್ದಾರೆ, ವಿನಯದಿಂದ ಬಹಳ ಒಳ್ಳೆಯ ಭಾವನೆಯಿಂದ ತಮ್ಮ ಆಚಾರ ವಿಚಾರ ಸಂಸ್ಕಾರಗಳನ್ನು ಆಚರಣೆ ಮಾಡ್ಕೋತಾ ಇದ್ದಾರೆ, ಅಂಥವರಿಗೆ 7.5 ಶನಿ ಬಂದ್ರೂ ಅವರು ಯಾವುದೇ ಕೂಡ ನೆಗೆಟಿವ್ ಅಶುಭ ಫಲವನ್ನು ಕೊಡುವುದಿಲ್ಲ. ಮುಂದೆ ಅದೇ ಶನಿ ಗ್ರಹ ಸ್ವಲ್ಪ ವರ್ಷ, 1-2 ವರ್ಷ 2-3 ವರ್ಷ ಆದಮೇಲೆ ನಿಮ್ಮ ವೃಷಭ ರಾಶಿ ಮೇಲೆ ಬಂದಾಗ, ಆ ವೃಷಭ ರಾಶಿ ಪರಮ ಮಿತ್ರ ಸ್ಥಾನ ಶನಿಗೆ, ಹಾಗಾಗಿ ಅವನು ಒಳ್ಳೆಯ ಫಲವನ್ನು ನಿಮಗೆ ಕೊಡುತ್ತಾನೆ. ಹಾಗಾಗಿ ಈ ವರ್ಷ ಶನಿ ಗ್ರಹ ದೃಷ್ಟಿಯಿಂದ ವೃಷಭ ರಾಶಿಯವರಿಗೆ ತುಂಬ ಒಳ್ಳೆಯ ಫಲ ಇದೆ. ಹಾಗಾಗಿ ರಾಹು ಗ್ರಹವು ಕೂಡ 10ನೇ ಮನೆಯಲ್ಲಿರೋದ್ರಿಂದ ಅವರು ಒಳ್ಳೆಯ ಫಲವನ್ನೇ ಕೊಡ್ತಾರೆ. ಆನಂತರ ಗುರುಗ್ರಹ ನೋಡಿ, ಈ ವರ್ಷ ವೃಷಭ ರಾಶಿಯವರಿಗೆ ಮೇ ಎಂಡ್ವರೆಗೆ ಅಂದರೆ ಆಲ್ಮೋಸ್ಟ್ ಯುಗಾದಿ ಮುಗಿಯುವವರೆಗೆ ಗುರುಬಲ ಇದೆ. ಯಾರಿಗೆ ಮದುವೆಯಾಗಿಲ್ಲ, ಅವಿವಾಹಿತರಿದ್ದಾರೆ ಅಂಥವರು ಕಂಕಣ ಭಾಗ್ಯ ಬರುವಂಥ ಯೋಗ ಆಲ್ಮೋಸ್ಟ್ ಏಪ್ರಿಲ್ ಮೇವರೆಗೆ ಇರ್ತದೆ. ಆ ನಂತರ ಅವರಿಗೊಂದು ಸ್ವಲ್ಪ ಗುರುಬಲ ಇರೋದಿಲ್ಲ. ವೃಷಭ ರಾಶಿಯವರಿಗೆ ಮೇ ತಿಂಗಳ ನಂತರ ಗುರುಬಲ ಅವರಿಗೆ ಸಿಗೋದಿಲ್ಲ. ಹಾಗಾಗಿ ಯಾರು ಮದುವೆ ಆಗಿಲ್ಲ ಅಂತಹವರು ಮೇ ತಿಂಗಳೊಳಗೆ, ಏಪ್ರಿಲ್ ತಿಂಗಳೊಳಗೆ ಮದುವೆ ಆಗೋದು ಸೂಕ್ತ ಸಮಯ. ಏನಾದರೂ ಗೃಹ ಪ್ರವೇಶ ಮಾಡಬೇಕು, ಅಥವಾ ಗೃಹಾರಂಭ, ಮನೆ ಕಟ್ಟಬೇಕು, ಯಾವುದಾದ್ರೂ ಫ್ಯಾಕ್ಟ್ರಿ ಮಾಡಬೇಕು, ಅಥವಾ ಯಾವುದಾದ್ರೂ ಒಂದು ಶುಭ ಕಾರ್ಯವನ್ನು ನೀವು ಏನು ಪ್ರಾರಂಭ ಮಾಡೋರಿದ್ದೀರಿ ಅದು ಆಲ್ಮೋಸ್ಟ್ ಏಪ್ರಿಲ್ ಮೇ ತಿಂಗಳೊಳಗೆ ಮುಗಿಸ್ಕೊಂಡ್ಬಿಟ್ರೆ ತುಂಬ ಅನುಕೂಲ ಇರ್ತದೆ. ಆನಂತರ ಗುರು ದೃಷ್ಟಿ ಈಗ ನಿಮಗೆ ಆಲ್ಮೋಸ್ಟ್
ಜೂನ್ ಮೇ ತಿಂಗಳು ಕೊನೆಯವರೆಗೆ ನಿಮಗೆ ಮಿಥುನ ರಾಶಿಯಲ್ಲಿ ಗುರು ಇರೋದರಿಂದ ಅವನು ವೃಷಭ ರಾಶಿ ಮತ್ತು ವೃಷಭ ಲಗ್ನದಿಂದ 6ನೇ ಮನೆ, 8ನೇ ಮನೆ ಮತ್ತು 10ನೇ ಸ್ಥಾನವನ್ನು, ಕರ್ಮಸ್ಥಾನವನ್ನು ಅವನು ನೋಡೋದರಿಂದ ಯಾರ್ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಕಷ್ಟ ಕೊಡ್ತಾ ಇದ್ದಾರೆ, ಅಥವಾ ಯಾರಾದರೂ ಶತ್ರುಗಳು, ಹಿತಶತ್ರುಗಳಿದ್ದರೆ ಅವರೆಲ್ಲ ಸಮಾಧಾನ ಆಗಿರ್ತಾರೆ, ಅವ್ರದ್ದು ಏನೂ ಕೂಡ ನಡೆಯೋದಿಲ್ಲ. ಆಮೇಲೆ ರೋಗಗಳಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯಾಗಿರಬೇಕು. ಯಾಕಂದರೆ ಆರೋಗ್ಯದಲ್ಲಿ ಏನಾದರೂ ಚಿಕ್ಕ ಪುಟ್ಟ ಏರುಪೇರು ಆಗಬಹುದು ವೃಷಭ ರಾಶಿಯವರಿಗೆ. ಅದರಲ್ಲಿ ನಿಮ್ಮ ಪ್ರತಿದಿನದ ಏನು ಕೆಲಸ ಕಾರ್ಯಗಳಿದ್ದಾವೆ ಅವುಗಳನ್ನು ಸರಿ ಮಾಡ್ತಾ ಸಮಯಕ್ಕೆ ಏನೇನು ಆಹಾರ ವಿಹಾರ ನಿದ್ರೆ, ಆಮೇಲೆ ಜಾಸ್ತಿ ಟೆನ್ಷನ್ ತಗೊಳ್ಬಾರ್ದು. ಆ ರೀತಿ ಸಮಾಧಾನವಾಗಿದ್ದರೆ ನಿಮ್ಮ ಆರೋಗ್ಯ ಖಂಡಿತ ಚೆನ್ನಾಗಿ ಇರುತ್ತದೆ. ಆನಂತರ ಜೂನ್ ತಿಂಗಳು ಜೂನ್ 2ರಲ್ಲಿ ಗುರುಗ್ರಹ ಪರಿವರ್ತನೆ ಆಗ್ತಾನೆ. ಗುರುಗ್ರಹ ಜೂನ್ 3 ಪರಿವರ್ತನೆ ಆದರೆ ವೃಷಭ ರಾಶಿಗೆ 3ನೇ ಸ್ಥಾನ, ವೃಷಭ ರಾಶಿಯಿಂದ 3ನೇ ಸ್ಥಾನ ಅಂದರೆ ಕರ್ಕ ರಾಶಿ, ಅವನ ಸ್ವಯಂ ಉಚ್ಚ ರಾಶಿಯಲ್ಲಿ ಅವರು ಹೋಗೋದರಿಂದ ಅಲ್ಲಿ ತುಂಬ ವೃಷಭ ರಾಶಿಗೆ ಬೆನಿಫಿಟ್ ಇದೆ. ಅದ್ರ ಜೊತೆ ಕೆಲವೊಂದು ನೆಗೆಟಿವ್ ಕೂಡ ಅವರಿಗೆ ಪ್ರಾಪ್ತ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ಲಾಭ ಏನಪ್ಪ ಅಂದರೆ ಗುರುಗ್ರಹ ಅವರಿಗೆ ವೃಷಭ ರಾಶಿಯಿಂದ 7ನೇ ಮನೆ, 9ನೇ ಮನೆ ಭಾಗ್ಯಸ್ಥಾನ, ಧರ್ಮಸ್ಥಾನ ಮತ್ತು 11ನೇ ಮನೆ ಲಾಭಸ್ಥಾನ ಮೇಲೆ ಪೂರ್ಣ ದೃಷ್ಟಿ ಇರ್ತದೆ. ಆ ಪೂರ್ಣ ದೃಷ್ಟಿ ಇರೋದರಿಂದ ಏನು ಅವರು ಜೀವನದಲ್ಲಿ ಏನಾದರೂ ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆ ತೊಂದರೆಗಳಿದ್ದರೆ ಅದು ಪರಿಹಾರ ಆಗ್ತದೆ. ಆಮೇಲೆ ವ್ಯಾಪಾರದಲ್ಲಿ ಅವರು ವ್ಯಾಪಾರ ವ್ಯವಹಾರ, ನೌಕರಿ ಮಾಡುವವರು, ಜಾಬ್ ಮಾಡುವವರು, ಯಾರಾದರೂ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ರೈತಾಪಿ ವರ್ಗದವರು, ಇವರಿಗೆಲ್ಲರಿಗೂ ಕೂಡ 7ನೇ ಮನೆಯಲ್ಲಿ ಗುರು ದೃಷ್ಟಿ ಇರೋದರಿಂದ ಇವ್ರಿಗೆ ತುಂಬ ಒಳ್ಳೆ ಪಾಸಿಟಿವ್ ಆಗಿ ಫಲ ಸಿಗ್ತದೆ. ಆಮೇಲೆ ಧರ್ಮಸ್ಥಾನ 9ನೇ ಮನೆ ಭಾಗ್ಯಸ್ಥಾನ, ಧರ್ಮಸ್ಥಾನದಕ್ಕೆ ಗುರುಗ್ರಹ ಪೂರ್ಣ ದೃಷ್ಟಿ ಇರೋದರಿಂದ ಅದಕ್ಕೆ ತನ್ನ ಸ್ವಂತ ಮನೆ ಮೇಲೆ ಏನು ವೃಷಭ ರಾಶಿಯವರಿಗೆ ಧನು ರಾಶಿ ಲಾಭಸ್ಥಾನ ಆಗ್ತದೆ. ಇದು 9ನೇ ಮನೆ ಆಗ್ತದೆ. ಆ 9ನೇ ಮನೆಗೆ ಗುರು ದೃಷ್ಟಿ ಇರೋದರಿಂದ ತುಂಬ ತಮ್ಮ ಸಾಮಾಜಿಕವಾಗಿ ಧಾರ್ಮಿಕವಾಗಿ ತುಂಬ ಮುಂದುವರಿತೀರ. ತಮ್ಮ ಮಾನ ಸನ್ಮಾನದಲ್ಲಿ ಅಭಿವೃದ್ಧಿ ಆಗ್ತದೆ. ಆದರೆ ಅಲ್ಲಿ ಬಹಳ ವಿನಯ ಭಾವದಿಂದ ತಾವಿರಬೇಕಾಗ್ತದೆ. ಯಾಕಂದರೆ ಅಲ್ಲಿ ಶನಿ ಮುಂದೆ ನಿಮಗೆ ನಿಧಾನ 7.5 ಪ್ರವೇಶ ಆಗ್ತಿರೋದ್ರಿಂದ ಅದು ಶನಿ ಗ್ರಹದ ವಿಶೇಷ ನೀವು ಜಪ ತಪ ಅನುಷ್ಠಾನ ಹೋಮ ದಾನ ಒಳ್ಳೆಯ ವಿನಯದಿಂದ ಇರಬೇಕಾಗ್ತದೆ. ಆವಾಗ ಮಾತ್ರ ಇವೆಲ್ಲ ನಿಮಗೆ ಫಲ ಸಿಗ್ತವೆ. ಆಮೇಲೆ ಒಳ್ಳೆ ಧಾರ್ಮಿಕವಾಗಿ ನೀವು ಮುಂದುವರಿಬೋದು. ಮತ್ತು ನೀವು ಏನು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀರಲ್ಲ ಅದರಲ್ಲಿ ಜಾಸ್ತಿ ಅಭಿವೃದ್ಧಿ, ಭಾಗ್ಯದ ಉದಯ ಆಗ್ತದೆ. ಸಮ್ಯಕ್ ಭಾಗ್ಯ, ಶುಭ ಭಾಗ್ಯ, ಅದರದ್ದು ವಿಶೇಷ ನಿಮಗೆ ಲಾಭ ಪ್ರಾಪ್ತಿಯಾಗುತ್ತದೆ. ಆನಂತರ 11ನೇ ಮನೆಯಲ್ಲಿ ನೋಡಿ, ಇದೊಂದು ದೊಡ್ಡ ರಾಜಯೋಗ ಇದ್ದಂಗೆ. 11ನೇ ಮನೆಯಲ್ಲಿ ಗುರುಗ್ರಹ ದೃಷ್ಟಿ ಇರೋದರಿಂದ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಏನಪ್ಪ ಅಂದರೆ ಅಲ್ಲಿ ಮೀನರಾಶಿಯಲ್ಲಿ ಶನಿ ಇದ್ದಾರೆ ಮತ್ತು ಅದೇ ಮೀನರಾಶಿ ಮೇಲೆ 11ನೇ ಸ್ಥಾನದ ಮೇಲೆ ಗುರು ದೃಷ್ಟಿ ನೆಕ್ಸ್ಟ್ ಮೇ ನಂತರ ನಿಮಗೆ ಸಿಗ್ತದೆ. ಹಾಗಾಗಿ ಒಂದು ದೊಡ್ಡ ಗ್ರಹ ಲಾಭ ಸ್ಥಾನದಲ್ಲಿದೆ ಶನಿ ಗ್ರಹ, ಮತ್ತು ಅದರ ಮೇಲೆ ಗುರು ದೃಷ್ಟಿ ಇರೋದರಿಂದ ತುಂಬ ರಾಜಯೋಗಿದ್ದಂಗೆ ಇದು. ಯಾಕಂದರೆ ಅದನ್ನು ಉಪಯೋಗ ಮಾಡ್ಕೊಳ್ಬೇಕು. ಇಲ್ಲಿ ಗುರುಗ್ರಹ ಜಪ, ಅಲ್ಲಿ ಶನಿ ಗ್ರಹ ಅನುಷ್ಠಾನ, ಶನಿ ಗ್ರಹ ಜಾಪ, ಭಗವಾನ್ ಮುನಿಸುರ ಸ್ವಾಮಿ, ಭಗವಾನ್ ಮಹಾವೀರ ಸ್ವಾಮಿ ಇವ್ರದ್ದು ಜಪ, ಸ್ತೋತ್ರ ಪಠನೆ ಮತ್ತು ಕಪ್ಪ ವಸ್ತು ಮತ್ತು ಹಳದಿ ಕಲರ್ ಬಣ್ಣದ ಏನೇನು ವಸ್ತುಗಳಿದ್ದಾವೆ, ಶುಭ ವಸ್ತುಗಳು, ಅವುಗಳ ದಾನ ಮಾಡೋದ್ರಿಂದ ನಿಜವಾಗಿಯೂ ನಿಮಗೇನಾದರೂ 2026ರಲ್ಲಿ ಒಳ್ಳೆ ಧನ ಧಾನ್ಯ ಐಶ್ವರ್ಯ, ನಿಮಗೇನು ಮನಸ್ಸಿನಲ್ಲಿರುವಂಥ
ಶುಭ ಚಿಂತನೆ ಮತ್ತು ಏನಾದರೂ ಚಿಂತಿತ ಕಾರ್ಯ ಇದೆ ಅದು ಲಭಿಸುತ್ತದೆ. ಅದಕ್ಕೋಸ್ಕರ ತಾವು ಸ್ವಲ್ಪ ಪ್ರಯತ್ನ ಪಡಬೇಕು. ಯಾಕಂದರೆ ಅವನು 3ನೇ ಮನೆಯಲ್ಲಿ ಗುರು ಜೂನ್ದಲ್ಲಿ ಪ್ರವೇಶ ಆಗೋದ್ರಿಂದ ಪುರುಷಾರ್ಥ ಸ್ಥಾನ ಅದು ನಿಮಗೊಂದು ಸ್ವಲ್ಪ ಅವನ ಪುರುಷಾರ್ಥ ಬಹಳ ಪರಾಕ್ರಮ ಮತ್ತು ತುಂಬ ಹಾರ್ಡ್ ವರ್ಕ್ ಮಾಡಲಿಕ್ಕೆ ಆ ಗುರುಗ್ರಹ ಬಿಡೋದಿಲ್ಲ. ಅದಕ್ಕೆ ಯಾರಾದರೂ ತಮ್ಮ ಮನೆಯಲ್ಲಾಗಿರ್ಬೋದು, ತಮ್ಮ ಮಿತ್ರ ವರ್ಗದವರು ಆಗಿರ್ಬೋದು, ಅಥವಾ ತಮ್ಮ ತಂದೆ ತಾಯಿ ಬಂಧು ಬಾಂಧವರು ಅವರು ನಿಮ್ಗೊಂದು ಸ್ವಲ್ಪ ಪ್ರೇರಣೆ ಮೋಟಿವೇಶನ್ ಕೊಡ್ತಾ ಇದ್ದರೆ ಖಂಡಿತವಾಗಿಯೂ ನಿಮಗೇನಾದರೂ ಒಂದು ದೊಡ್ಡ ವಸ್ತು, ಸ್ಥಿರ ಸಂಪತ್ತಿ, ಸ್ಥಿರ ಆಸ್ತಿ ಅವು ವಿಶೇಷವಾಗಿ ಪ್ರಾಪ್ತಿಯಾಗುತ್ತವೆ. ಅದನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಿ. ಆನಂತರ ಮುಂದೆ ಶನಿ 7.5 ಬರೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಆಮೇಲೆ ಯಾವುದೇ ಡಾಕ್ಯುಮೆಂಟ್ಸ್ ಮೇಲೆ ಏನಾದರೂ ನೀವು ಸಹಿ ಮಾಡೋರಿದ್ದೀರಿ, ಸಿಗ್ನೇಚರ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದಿರ್ರಿ. ಸ್ವಲ್ಪ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ನೀವು ಸಿಗ್ನೇಚರ್ ಮಾಡಬೇಕಾಗ್ತದೆ. ಇಷ್ಟೆಲ್ಲ ಒಳ್ಳೆ ಫಲಗಳು 2026ರಲ್ಲಿ ನಮ್ಮ ವೃಷಭ ರಾಶಿಯವರಿಗೆ, ಅವರು ವೃಷಭ ಲಗ್ನನೂ ಆಗಿರ್ಬೋದು, ವೃಷಭ ರಾಶಿನೂ ಆಗಿರ್ಬೋದು, ಅವರಿಗೆ ಒಳ್ಳೆ ಫಲ ಸಿಗ್ತಾ ಇದೆ. ಆ ಫಲದ ಒಳ್ಳೆ ಉಪಯೋಗ ಮಾಡಿಕೊಳ್ಬೇಕು. ಕೆಲವೊಂದೇನು ಗ್ರಹಗಳದು ಇದಿದೆ. ಆಮೇಲೆ ತಮ್ಮ ರಾಶಾಧಿಪತಿನೇ ಶುಕ್ರ, ಆ ಶುಕ್ರ ಗ್ರಹದ್ದು ಕೂಡ ನಿಮ್ಗೆ ಎಷ್ಟು ಆಗ್ತದಷ್ಟು ಅಟ್ಲೀಸ್ಟ್ ಶುಕ್ರವಾರ ಆದರೂ ಅವರಿಗೆ ಜಪ ಮಾಡೋದು, ಶುಕ್ರ ಗ್ರಹಕ್ಕೆ ಬಿಳಿ ವಸ್ತುಗಳ ದಾನ ಮಾಡೋದು, ಈ ರೀತಿ ಮಾಡೋದರಿಂದ ನಿಮಗೆ 2026 ಒಳ್ಳೆ ಶುಭ ಫಲವನ್ನು ಕೊಡುತ್ತದೆ. ಹಾಗಾಗಿ ವೃಷಭ ರಾಶಿಯವರು ಎಷ್ಟು ಜನ ಇದ್ದಾರೆ ಅವರಿಗೆಲ್ಲ 2026 ಶುಭವಾಗಲಿ, ಮಂಗಲವಾಗಲಿ, ಅವ್ರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಆ ಭಗವಂತ ನೀಡಲಿ ಎಂದು ಶುಭ ಭಾವನೆಯನ್ನು ಮಾಡುತ್ತಾ ಓಂ ನಮಃ ಸಿದ್ಧೇಭ್ಯ, ಓಂ ನಮಃ ಸಿದ್ಧೇಭ್ಯ, ಓಂ ನಮಃ ಸಿದ್ಧೇಭ್ಯ. ಸರ್ವರಿಗೂ ಮಂಗಲವಾಗಲಿ, ಶುಭವಾಗಲಿ, ಎಲ್ಲ ಜೀವನ ಧರ್ಮಮಯವಾಗಲಿ ಅಂತ ಶುಭ ಭಾವನೆಯನ್ನು ಮಾಡುತ್ತೇವೆ.